ಅಮ್ಮ ಏನ್ ರಘು? ಎಂತ ದುರ್ದೈವ ಅಂತಮ್ಮ ನಂದು. ನೋಡಿ, ಇಂದಿನ ಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಅರ್ಜಿ ಕರೆದಿದ್ದಾರೆ. ಆ ಸ್ಥಳಕ್ಕೂ ನಾನು ಅರ್ಜಿ ಹಾಕಬಹುದಾಗಿತ್ತಮ್ಮ. ಆದರೆ ಅರ್ಜಿ ಫಾರಂ ತುಂಬೋದಕ್ಕೂ ಒಂದು 100 ರೂಪಾಯಿ ಕೂಡ ನನ್ನಲ್ಲಿ ಇಲ್ದಾಗಿದೆ. ಎಂತ ದುರ್ದೈವ ಅಂತಮ್ಮ ನಂದು. ರಘು, ಚಿಂತೆ ಮಾಡಬೇವು, ಎಲ್ಲದಕ್ಕೂ ಆ ದೇವ್ರು ಇದ್ದೇ ಇರ್ತಾನೆ. ರಘು, ಅಮ್ಮ, ಮೊನ್ನೆ ನಾನು ರಾರಿಲಿ ಹೋಗ್ಬೇಕಾದ್ರೆ ರಂಗ್ ಶೆಟ್ರು ಸಿಕ್ಕಿದ್ರು. ನಿನ್ಗೇನಾದರೂ ಕಷ್ಟ ಇದ್ದರೆ ನಾನು ಬಂದು ಕಾಣಮ್ಮ ಅಂತ ಹೇಳಿದ್ದಾರೆ. ನಾನು ಹೋಗಿ ಅವ್ರ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡು ಬರ್ತೀನಿ. ನೀನು ಇಲ್ಲೇ ಇರು, ಆಯ್ತಾ? ಸರಿ ಅಮ್ಮ, ಆಯ್ತು, ಹೋಗಿದ್ದು ಅಮ್ಮ. ಹಾಂ ಅಮ್ಮ, ಸ್ವಲ್ಪ ಬೇಗ ಬಂದ್ಬಿಡಮ್ಮ. ಸರಿ, ಬೇಗ ಬರ್ತೀನಿ. ಅಯ್ಯೋ, ನನಗೋಸ್ಕರ ನನ್ನ ತಂದೆ ತಾಯಿಗಳು ಅದೆಷ್ಟೊಂದು ಕಷ್ಟಪಡಬೇಕಾಗಿದೆಯೋ ಆ ದೇವರಿಗೆ ಗೊತ್ತು. ಏನು ಮಾಡೋದು? ಹೂ, ಮತ್ತೆ ಗಂಡಸಾಗುಟ್ಟಿ ತಂದೆ ತಾಯಿನ ತಿರುಪೆ ಕಳ್ಸೋ ನಿನ್ನಂತ ಷಂಡ ಮಗನ ಹುಟ್ಟಿದ್ಮೇಲೆ ತಂದೆ ತಾಯಿಗೆ ಅಳದೆ ಇನ್ನೇನ್ ಮಾಡ್ತಾರೆ? ಅದಕ್ಕೆ ಯಾಕಮ್ಮ ನನ್ನ ಮೇಲೆ ಸುಮ್ಮನೆ ಕೆಂಡ ಕಾರ್ತೀಯ? ನಾನು ಕೂಡ ಒಂದು ಮಾತಾಡ್ಸಿಲ್ವಲ್ಲ? ನೀ ನನ್ನನ್ನು ಮಾತಾಡಿಸ್ತಾ ಇದ್ರು ನನ್ನ ಹೃದಯ ನಿನಗೋಸ್ಕರ ಕಾತರದಿಂದ ಕಾಯ್ತಾ ಇದೆ. ನೋಡು ರಘು, ಸಮಯ ಬಂದಾಗೆ ಕೊಡೆ ಹಿಡಿಬೇಕು. ನೀ ನನ್ನ ಮಾತು ಕೇಳಿದ್ರೆ ನಿನಗೆ ಸಾಕಷ್ಟು ಹಣ ನಾನು ಕೊಡ್ತೀನಿ. ಏನಂತೀಯ ರಘು? ಅದಕ್ಕೆ ಬಾಯಿ ಮುಟ್ಬಿಡಮ್ಮ, ಸಾಕು. ಅಲ್ಲಮ್ಮ, ನಿಮ್ಮ ಹೊಲಸು ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಈ ಮನೇಲಿ ನಿಲ್ಲೋದಕ್ಕೂ ಬೇಜಾರಾಗುತ್ತೆ, ಗೊತ್ತಾ? ನೀ ನನ್ನನ್ನು ಎಷ್ಟೇ ತುಚ್ಚು ಹಾಕೊಂಡ್ರು ನನಗೆ ಸ್ವಲ್ಪನೂ ಬೇಜಾರಿಲ್ಲ ರಘು. ನೀನು ನನ್ನವನಾಗಿ, ನನ್ನ ಪ್ರಿಯಕರನಾಗಿ ಏನು ಬೇಕೋ ಎಷ್ಟು ಬೇಕೋ ಎಲ್ಲವನ್ನು ಅನುಭವಿಸು. ಆದ್ರೆ ನಿಮ್ಮಣ್ಣನಲ್ಲಿ ಸಿಗದೆ ಇರೋ ತೃಪ್ತಿ ನಿನ್ನಲ್ಲಿ ಬಯಸೋದು ತಪ್ಪೇ. ನೋಡು, ಟೈಮ್ ವೇಸ್ಟ್ ಮಾಡಬೇಡ. ಕಮಾಂಡ್ ಬೇಡ, ಸುಮ್ಮನೆ ಬಿಡಿ.